ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಹಂಪಿಯ ಒಂದು ಉತ್ಸವದಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ಬಂದಿದ್ದಾರೆ. ಬಂದಿದ ತಕ್ಷಣವೇ ಇಲ್ಲಿ ಕಾವ್ಯರಿಗೋಸ್ಕರ ಗಿಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ. ಡೈಲಾಗ್ಗೆ ಕಾವ್ಯವರು ಕಳೆದೋಗ್ಬಿಟ್ಟಿದ್ದಾರೆ. ಯಾವ ಒಂದು ಡೈಲಾಗು ಏನು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡೋಣ. ಇಲ್ಲಿ ಬಿಗ್ ಬಾಸ್ದಲ್ಲಿ ಕಳೆದಿದ್ದೆಲ್ಲ ಸುಂದರ ಸಮಯ, ಬಿಗ್ ಬಾಸ್ದಲ್ಲಿ ಕಳೆದಿದ್ದೆಲ್ಲ ಸುಂದರ ಸಮಯ, ಏನು ಅವಳ ನಾಜೂಕು ನಯ ವಿನಯ, ಏನು ಅವಳ ನಾಜೂಕು ನಯ ವಿನಯ, ಸೂರ್ಯನಷ್ಟೇ ಕಾಂತಿ ಅವಳ ಸೌಂದರ್ಯ, ಸೂರ್ಯನಷ್ಟೇ ಕಾಂತಿ ಅವಳ ಸೌಂದರ್ಯ, ಇಡೀ ಕರ್ನಾಟಕ ಮೆಚ್ಚಿದೆ ನನ್ನ ನಿನ್ನ ಜೋಡಿಯ, ಇಡೀ ಕರ್ನಾಟಕದ ಮೆಚ್ಚಿದೆ ನನ್ನ ನಿನ್ನ ಜೋಡಿಯ, ನಿನ್ನ ಒಂದು ಗಮ್ಮತ್ತಿಗಾಗಿ ಕಾಯುತ್ತಿದೆ ನನ್ನ ಪುಟ್ಟ ಹೃದಯ, ನಿನ್ನ ಗಮ್ಮತ್ತಿಗಾಗಿ ಕಾಯುತ್ತಿದೆ ನನ್ನ ಪುಟ್ಟ ಹೃದಯ, ಓ ನನ್ನ ಕಾವು ಜೀವನ ಪೂರ್ತಿ ನನ್ನ ಜೊತೆ ಇರುವೆಯ, ಓ ನನ್ನ ಕಾವು ಜೀವನ ಪೂರ್ತಿ ನನ್ನ ಜೊತೆ ಇರುವೆಯ. ಗಿಲ್ಲಿಯ ಒಂದು ಮನಸ್ಸಿನ ಅಂತರಾಳದ ಒಂದು ಮಾತುಗಳು ಇವಾಗ ಕಾವ್ಯನ ಒಂದು ಎದುರಿಗೆ ಇಲ್ಲಿ ಬಿಚ್ಚಿಟ್ಟಾಯಿತು. ಕಾವ್ಯ ಅದನ್ನು ಇಲ್ಲಿ ಕೇಳಿದ ತಕ್ಷಣ ಫುಲ್ ಫಿದಾಗಿ ನಕ್ಬಿಡ್ತಾಳೆ. ಆವಾಗ ಏನು ಹೇಳಬೇಕು ಅಂತಂದು ಗೊತ್ತಾಗ್ತಾ ಇಲ್ಲ. ವಾವ್, ಸೂಪರ್ ಸೂಪರ್ ಅಂತಂದು ಹಂಪಿಯ ಉತ್ಸವದ ಒಂದು ಬಂದಂಥ ಒಂದು ಜನರೆಲ್ಲ ಫುಲ್ ಕಾವ್ಯ ಗಿಲ್ಲಿ ಅಂತಂದು ಫುಲ್ ಜೋಶಲ್ಲಿ ಕ್ಲ್ಯಾಪ್ಸ್ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲರಿಗೂ ಕೂಡ ಮತ್ತು ಇಬ್ಬರು ಕೂಡ ಫುಲ್ ರೊಮ್ಯಾಂಟಿಕ್ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿ ಅಂದಾಗ ಆಗಲ್ಲ ಅಂತಂದು ಗಿಲ್ಲಿಯವರು ಹೇಳ್ತಾರೆ. ದಯವಿಟ್ಟು ನಮಗೋಸ್ಕರ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿ ಅಂದಾಗ ಇಲ್ಲಿ ಕೊನೆಗೂ ಗಿಲ್ಲಿ ಮತ್ತು ಕಾವ್ಯವರು ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಮಾಡ್ತಾರೆ. ಎಲ್ಲ ಒಂದು ಹಂಪಿಯ ಜನರು ಫುಲ್ ಖುಷಿಯಾಗಿ ಎಂಟರ್ಟೈನ್ಮೆಂಟ್ ಬಿಡ್ತಾರೆ. ಹಾಗೆ ಅಲ್ಲಿ ಒಬ್ಬ ಇದ್ದಂಥ ಅಭಿಮಾನಿಗಳು ಅವರೊಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಪಿಕ್ಚರ್, ಒಂದು ಮಧುರವಾದ ಒಂದು ಪಿಕ್ಚರನ್ನು ಕ್ಯಾಪ್ಚರ್ ಮಾಡಿ ಎಲ್ಲ ಒಂದು ಆಲ್ಬಮ್ ಥರ ರೆಡಿ ಮಾಡಿ ಅವರಿಗೆ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಈಗ ಹೇಳಿದ್ದೀನಲ್ಲ ಅದರ ಒಂದು ಲೈನ್ ಕವನ ಅದರ ಒಳಗಡೆ ಫೋಟೋ ಫ್ರೇಮ್ ಒಳಗಡೆ ಇರುತ್ತದೆ. ಇದು ಗಿಲ್ಲಿಯ ಒಂದು ಮನಸ್ಸಿನ ಮಾತುಗಳು ಅಂತಂದು ಆ ಒಂದು ಅಭಿಮಾನಿಗಳು, ಹುಚ್ಚು ಅಭಿಮಾನಿ ನೋಡಿ ಅಂತಂದಾಗ ಗಿಲ್ಲಿ ಅದನ್ನು ನೋಡಿದಾಗ ಈ ಥರನೂ ಫೋಟೋ ಫ್ರೇಮ್ ಇದೆಯಲ್ವಾ, ಇವರೇ ನನಗೆ ಮರೆಯಲಾದ ವ್ಯಕ್ತಿಗಳು, ಎಷ್ಟೊಂದು ಅಪಾರ ಪ್ರೀತಿ ಮತ್ತು ವಿಶ್ವಾಸ ಇಟ್ಟಿದ್ದಾರೆ ನನ್ನ ಮೇಲೆ, ಯಾರೋ ಏನೋ ನಮ್ಗೆ ಗೊತ್ತಿಲ್ಲ ಈ ಥರ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ಪ್ರೀತಿ ಇದೆ ನಮಗೆ ಗೊತ್ತಿರ್ಬೋದು, ಒಂದು ರಿಲೇಷನ್ ಆಗಲಿ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಸರ್ಕಲ್ನಲ್ಲಿ ಈ ಥರ ಗಿಫ್ಟ್ ಕೊಡ್ಬೋದು, ಬಟ್ ನನಗೆ ಯಾರಂತ ನನಗೇ ಗೊತ್ತಿಲ್ಲ, ಇಷ್ಟೊಂದು ಅಪಾರ ಪ್ರೀತಿ ತೋರಿಸ್ತಾ ಇದ್ದಾರಲ್ವಾ ಇವರು, ನಾನು ಎಂದಿಗೂ ಮರೆಯಲಾಗದ ವ್ಯಕ್ತಿಗಳು ಅಂದರೆ ಇವರೇ ಅಂತಂದು ಗಿಲ್ಲಿಯವರು ಹೇಳ್ತಾರೆ. ಹಾಗೆ ಕಾವ್ಯವರು ಕೂಡ ಇಲ್ಲಿ ಒಂದು ಅಭಿಮಾನಿಗಳು ಕ್ವಶನ್ ಮಾಡ್ತಾರೆ, ನೀವು ಯಾವಾಗ ಮದುವೆ ಆಗ್ತೀರಾ, ನೀವಿಬ್ಬರು ನಡುವೆ ಏನು ನಡೀತಾ ಇದೆ ಅಂತಂದು ಕಾವ್ಯಗೆ ಕೇಳ್ತಾ ಇರ್ತಾರೆ. ಆವಾಗ ನಾವಿಬ್ಬರು ಬೆಸ್ಟ್ ಫ್ರೆಂಡು, ಆ ಥರ ನನಗೆ ಯಾವತ್ತೂ ಫೀಲಿಂಗ್ಸೇ ಬಂದಿಲ್ಲ, ನನಗೆ ಆ ಥರ ಅನಿಸೇ ಇಲ್ಲ, ಅದಕ್ಕೂ ಮುಂಚೆ ನಾನು ಇನ್ನೂ 3 ವರ್ಷ ನಂತರನೇ ನಾನು ನನ್ನ ಕರಿಯರ್ ಫೋಕಸ್ ಮಾಡಬೇಕು, ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ಅಲ್ಲಿವರೆಗೂ ನಾನು ಮದುವೆ ಬಗ್ಗೆ ಮಾತಾಡಲ್ಲ, ನನಗೂ ಮದುವೆಯ ಒಂದು ಥಿಂಕಿಂಗ್ ಮೈಂಡ್ ಕೂಡ ನನಗೆ ಬಂದಿಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲಿ ತೋರಿಸ್ತಾರೋ ಅವರು ಎಲ್ಲಿ ಹೇಳ್ತಾರೋ ನಾನು ಅಲ್ಲೇ ಹ್ಞೂ ಅಂತೀನಿ ಅಂತಂದು ಕಾವ್ಯ ಸ್ಪಷ್ಟವಾಗಿ ಮಾತನ್ನು ಹೇಳಿದ್ದಾರೆ. ಹಾಗೆ ಗಿಲ್ಲಿಗೆ ಕೇಳ್ತಾರೆ, ಗಿಲ್ಲಿ ನೀನು ಕಾವ್ಯ ಕಂಡ್ರೆ ಇಷ್ಟ ಅಂತ ನಮಗೆಲ್ಲ ಗೊತ್ತು, ಬಿಗ್ ಬಾಸ್ನಲ್ಲೇ ನೋಡಿದ್ದೀವಿ, ನೀವು ಎಷ್ಟೊಂದು ಸಪೋರ್ಟ್ ಮಾಡಿದಿರಿ, ಎಷ್ಟು ಕಷ್ಟದಲ್ಲಿ ಇದ್ದರೂ ಕೂಡ ಕಾವ್ಯನು ಎಂದಿಗೂ ಬಿಟ್ಕೊಟ್ಟಿಲ್ಲ ಅಂತಂದಾಗ, ಹಣೆ ಬರದಲ್ಲಿ ಅವಳ ಹೆಸರು ಬರೆದಿದ್ರೆ ಅದು ಖಂಡಿತವಾಗೂ ಹಾಗೇ ಆಗುತ್ತೆ ಅಂತಂದು ಹೇಳ್ತಾರೆ. ಆವಾಗ ಗಿಲ್ಲಿಯ ಒಂದು ಮನೆಯಲ್ಲೂ ಕೂಡ ಅವರ ಅಪ್ಪ ಅಮ್ಮ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ, ಗಿಲ್ಲಿ ಯಾರನ್ನ ಇಷ್ಟಪಡ್ತಾರೆ ಅವ್ರ ಜೊತೆ ಮದುವೆ ಮಾಡಿಕೊಡ್ತೀವಿ, ಯಾವುದೇ ಒಂದು ಅಭ್ಯಂತರ ಇಲ್ಲ, ಅವನು ಇಷ್ಟಪಟ್ಟಿಲ್ಲ ಅಂದರೆ ನಾವು ಬೇರೆ ಕಡೆ ಇವಾಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಆದಷ್ಟು ಬೇಗನೆ ಅವನಿಗೂ ಕೂಡ ಏಜ್ ಆಯಿತು, ಎಲ್ಲ ಸೆಟಲ್ ಕೂಡ ಆಗಿದ್ದಾರೆ, ನಾವಿಬ್ಬರು ಅವ್ರ ಅಣ್ಣನಿಗೂ ಆಲ್ರೆಡಿ ಮದುವೆ ಆಗಿದೆ, ಇವಾಗ ಹೆಣ್ಣು ನೋಡ್ತಾ ಇದ್ದೀವಿ ಅಂತಂದು ಇಲ್ಲಿ ಮೊನ್ನೆ ತಾನೇ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ತಾ ಇದೆ. ಗಿಲ್ಲಿ ಅಪ್ಪ ಅಮ್ಮ ಇವಾಗ ಗಿಲ್ಲಿಗೆ ಮದುವೆ ಒಂದು ಹೆಣ್ಣು ನೋಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕಾವ್ಯನ ಕಂಡ್ರೆ ಗಿಲ್ಲಿಗೆ ಇಷ್ಟ, ಇಡೀ ಕರ್ನಾಟಕ ಜನರೇ ಕಾವ್ಯ ಗಿಲ್ಲಿ ಒಂದಾದರೆ ತುಂಬ ಚೆನ್ನಾಗಿರುತ್ತದೆ ಅವರು ಅಂತಂದಾಗ, ಇಲ್ಲಿ ಅವರು ಯಾಕೆ ಕಾವ್ಯವರು ಒಪ್ತಾ ಇಲ್ಲ ಅಂದರೆ ಅವರು ಒಂದು ಫೀಲಿಂಗ್ಸ್ ಇದೇ ಥರ ನನ್ನ ಹಸ್ಬೆಂಡ್ ಇರಬೇಕು, ಈ ಥರ ಅವರು ಇಮೇಜ್ ಇರುತ್ತೆ,
ಆ ರೀತಿಯಾಗಿ ಇವನಲ್ಲಿ ನನಗೆ ಯಾವುದೇ ಗುಣ ನನಗೆ ಕಂಡಿಲ್ಲ ಅಂತಂದು ಕಾವ್ಯ ಅವರು ಹೇಳಿದ್ದಾರೆ. ಆ ಥರ ನನಗೆ ಒಂದು ಪ್ರೆಸ್ ಮೀಟ್ದಲ್ಲಿ ಹೇಳಿದ್ದಾರೆ. ಗಿಲ್ಲಿನ ಯಾವಾಗ ಮದುವೆ ಆಗ್ತೀರಾ, ಎಲ್ಲ ಒಂದು ಕಡೆ ಆಗ್ತಾ ಇದೆ ಅಂದಾಗ ನಾನು ಆ ಥರ ಮೈಂಡ್ಸೆಟ್ನಲ್ಲಿ, ಆ ಥರ ಫೀಲಿಂಗ್ನಲ್ಲಿ ಅವನ್ನ ನಾನು ನೋಡೇ ಇಲ್ಲ. ಒಂದು ಬೆಸ್ಟ್ ಫ್ರೆಂಡ್ ಅಂದರೆ ಎಲ್ಲನೂ ಹೇಳ್ಕೋಬೋದು. ಆ ಥರ ನನಗೆ ಯಾವತ್ತೂ ಆ ಥರ ಫೀಲಿಂಗ್ನಲ್ಲಿ ನಾನು ನೋಡೇ ಇಲ್ಲ, ಅವನ್ನ ಆ ಥರ ನೋಡೇ ಇಲ್ಲ ಅಂತಂದು ಹೇಳ್ತಾರೆ. ಆವಾಗ ನಿಮ್ಮ ಮನೆಯಲ್ಲಿ ಒಪ್ಪಿದರೆ ನೀವು ಮದುವೆ ಆಗ್ತೀರಾ ಅಂದಾಗ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನನಗೆ ಬರಬೇಕು, ಆ ಥರ ಫೀಲಿಂಗ್ಸ್ ಬರಬೇಕು, ನನ್ನ ಹಸ್ಬೆಂಡು ಈ ಥರ ಇರಬೇಕು, ಮದುವೆ ಮಾಡ್ಕೊಳೋರು ಆ ಥರ ನನಗೆ ಆಗಿಲ್ಲ. ಖಂಡಿತವಾಗ್ಲೂ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲಿ ಹೇಳ್ತಾರೆ ಅಲ್ಲಿ ಮದುವೆ ಆಗ್ತೀನಿ ಅಂದಾಗ ಗಿಲ್ಲಿಯ ಒಂದು ಮನೆಯಲ್ಲಿ ಕೂಡ ಇಲ್ಲಿ ಆಲ್ರೆಡಿ ಮದುವೆ ಫಿಕ್ಸ್ ಮಾತುಕತೆ ಮಾತಾಡ್ತಾ ಇದ್ದಾರೆ. ಆದರೆ ಯಾರು ಅಂತ ಹುಡುಗಿ ಇನ್ನೂ ರಿವೀಲ್ ಆಗಿಲ್ಲ. 1 ವರ್ಷದೊಳಗಾಗಿ ಗಿಲ್ಲಿಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಕಾವ್ಯ ಅವರು 3 ವರ್ಷ ಆದಮೇಲೆ ನಾನು ಮದುವೆ ಬಗ್ಗೆ ವಿಷಯ ಮಾತಾಡ್ತೀನಿ ಅಂತಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಗಿಲ್ಲಿಗೆ ಮದುವೆಯಾಗಿ ಒಂದು ಪಾಪು ಆಗ್ಬೋದು ಅಂತ ಎಲ್ಲರೂ ಅನ್ಕೊತಾ ಇದ್ದಾರೆ. ಇವರು ಬೇಕಂತಲೇ 3 ವರ್ಷ ಗ್ಯಾಪ್ ಕೊಡ್ತಾ ಇದ್ದಾರೆ. ಗಿಲ್ಲಿಗೆ ಇವಾಗ ಏಜ್ ಆಗಿದೆ, ಅವ್ರ ಮನೆಯಲ್ಲಿ ಹೆಣ್ಣು ನೋಡ್ತಾ ಇದ್ದಾರೆ ಅಂದರೂ ಕೂಡ ಈ ಥರ ಯಾಕೆ ಮಾತಾಡಿದ್ರು ಅಂತಂದು ಕಾವ್ಯವರು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತಂದು ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ಅವರೊಂದು ಕರಿಯರ್ ಇಂಪಾರ್ಟೆಂಟು, ನಾನು ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದು ಕಾವ್ಯರು ಹೇಳಿದಾಗ ಇವಾಗ ಗಿಲ್ಲಿ ಬೆಳೆದ ಮೇಲೆ ಇವಾಗ ಕಾವ್ಯವರು ಅವರು ಒಂದು ಮೈಂಡ್ಸೆಟ್ನಲ್ಲಿ ಎಲ್ಲ ಒಂದು ಹೆಣ್ಮಕ್ಳು ಆಸೆ ಇದೆ, ನನ್ನ ಗಂಡ ಈ ಥರ ಇರಬೇಕು, ಈ ಥರ ಲೆವೆಲ್ ಇರಬೇಕು, ಹ್ಯಾಂಡ್ಸಮ್ ಆಗಬೇಕು, ಸ್ಮಾರ್ಟ್ ಇರಬೇಕು ಅಂತಂದು ಆಸೆ ಇರುತ್ತದೆ. ಹಾಗೆ ಗಿಲ್ಲಿ ಕಡೆ ಇಲ್ಲಿ ಅವರ ಒಂದು ಕಾಮಿಡಿ ಥರ ಇದ್ದಾರೆ, ಫುಲ್ ತರಲೆ ತಮಾಷೆ ಮಾಡ್ತಾ ಇದ್ದಾರೆ. ಆ ಥರ ಮೈಂಡ್ ಇವರಿಗೆ ಡಿಫ್ರೆಂಟ್ ಕಾಂಬಿನೇಷನ್ ಆಗ್ಬೋದು ಅಂತಂದು ನಮ್ಮ ಅನಿಸಿಕೆ. ಹಾಗೆ ಇಲ್ಲಿ ಗಿಲ್ಲಿಯ ಒಂದು ಮನೆಯಲ್ಲಿ ಕೂಡ ಇವಾಗ ಮದುವೆ ಫಿಕ್ಸ್ ಮಾಡಿದ್ದಾರೆ. ಮದುವೆ ಹೆಣ್ಣು ಯಾರು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಕಾವ್ಯ ಅವರು ಅನ್ಲಕ್ಕಿನೇ ಅಂತ ಹೇಳ್ಬೋದು. ಅವರು ಮದುವೆಗೆ ಒಪ್ತಾ ಇಲ್ಲ, ಆದರೂ ಕೂಡ ದೈವ ಒಂದು ಇಚ್ಛೆಯ ಪ್ರಕಾರ ಅವರಿಬ್ಬರು ಮದುವೆ ಆದರೂ ಕೂಡ ಆಗ್ಬೋದು. ಯಾರಿಗೆ ಗೊತ್ತಾಗುತ್ತದೆ, ಎಲ್ಲಿ ಹಣೆಯಲ್ಲಿ ಬರೆದಿರ್ತದೋ ಆ ಹೆಸರು ಅಳಿಸೋಕೆ ಆಗಲ್ಲ. ಮುಂದೆ ಏನಾದರೂ ಗಿಲ್ಲಿಗೆ ಮನಸ್ಸೋದು ಕಾವ್ಯವರು ಮದುವೆ ಆಗೋಕ್ಕೆ ಒಪ್ಪಿದ್ರು ಅಂತ ಹೇಳ್ಬೋದು. ಗಿಲ್ಲಿಯ ಒಂದು ಮನೆಯಲ್ಲೂ ಕೂಡ ಕಾವ್ಯ ಕಂಡ್ರೆ ಇಷ್ಟ. ಕಾವ್ಯರ ಒಂದು ಮನೆಯಲ್ಲಿ ಬಿಗ್ ಬಾಸ್ನಲ್ಲಿ ಹೇಳ್ಬಿಟ್ಟಿದ್ದಾರೆ, ನಮ್ಮ ಹಳೆಯ ಅಂಥದ್ದು ಬ್ರಾಸ್ಲೆಟೇ ಹಾಕಿಬಿಟ್ಟಿದ್ದಾರೆ. ಇಡೀ ಕರ್ನಾಟಕ ಜನರೇ ಆವಾಗ ನೋಡೇ ಬಿಟ್ಟಿದ್ದಾರೆ. ಕಾವ್ಯರ ಮನೆಯಲ್ಲಿ ಯಾವುದೂ ಅಬ್ಜೆಕ್ಷನ್ ಇಲ್ಲ. ಕಾವ್ಯರ ಒಂದು ಡಿಸೈಡ್ ಮುಖಾಂತರ ಇಲ್ಲಿ ನಿಂತಿದೆ ಹೊರತು ಅವರ ಮನೆಯಲ್ಲಿ ಒಪ್ಪಿದ್ದಾರೆ. ಗಿಲ್ಲಿನ ಆಲ್ರೆಡಿ ಹಳೆಯ ಅಂತಲೂ ಒಪ್ಪಿದ್ದಾರೆ. ಎಲ್ಲ ಇಲ್ಲಿ ಉಪಚಾರ ಹಳೆಯ ಒಂದು ಯಾವ ರೀತಿಯಾಗಿ ಬಂದಿರ್ತಾರೆ ಆ ಥರ ಉಪಚಾರ ಕೂಡ ಮಾಡಿದ್ದಾರೆ. ಕಾವ್ಯವರು ಅಷ್ಟೇ ಡಿಸೈಡ್ ಮಾಡ್ಬೋದು. ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯವರು ಮದುವೆ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಒಂದು ಪುಟ್ಟ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು.